ಸಮೀರ್ ಎಂಡಿ ಅನ್ನುವಂತ ಒಬ್ಬ ಅಲ್ಪಸಂಖ್ಯಾತ. ಈಗ ಧರ್ಮಸ್ಥಳದಲ್ಲಿ ದೇವಸ್ಥಾನ ನಡೆಸುವವ ಯಾರು? ಅಲ್ಪಸಂಖ್ಯಾತ ಅಲ್ವಾ? ಮರ್ಮಾಂಗವನ್ನು ಚಿತ್ರ ಮಾಡಿ ಗುದ್ದಿ ಮಣ್ಣಾಕಿ ಆರಾರಿಚ್ಚಿ ಕಲ್ಲಲ್ಲಿ ಜಜ್ಜಿ ಸಾಕ್ಷಿ ನಾಶ ಮಾಡಿದಾರಲ್ವಾ? ನೋವಾಗುದಿಲ್ವಾ? ಇದೇ ರೀತಿ ನಿಮ್ಮ ತಾಯಿಯನ್ನು ಮಾಡಿ, ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಮಾಡಿ. ಏನಾಗ್ಬೋದು? ಒಂದು ರೋಮ, ಒಂದು ಕೂದಲು ಕಿತ್ಕೊಳ್ಲಿಕ್ಕೆ ಆಗುದಿಲ್ಲ ನಿಮಗೆ. ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಂತದ್ದು. ಒಂದು ಕೊಲೆಯಿಂದ 10-15 ಮರಣಗಳಾಗಿದ್ದಾವೆ. ಯಾಕೆ ಈ ಸರ್ಕಾರಕ್ಕೆ ಕಾಣಲಿಲ್ಲ? ದೊಡ್ಡ ದೊಡ್ಡ ಮಾಧ್ಯಮದವರು ಆ ಸಮೀರ್ ಎಂಡಿಯ ಪಾದದ ಧೂಳಾಗ್ಬೇಕು ನೀವೆಲ್ಲ. 65 ಕೋಟಿ ಜನ ಹೋಗಿದ್ದಾರೆ ಕುಂಭಮೇಳಕ್ಕೆ. ಇವರಿಗೆಲ್ಲ ನಾಚಿಕೆ ಆಗ್ತಾ ಇದೆ ಇವತ್ತು ಮಾಧ್ಯಮದಲ್ಲಿ ಕೆಲಸ ಮಾಡ್ಲಿಕ್ಕೆ. ನೀವು ಮಾಡ್ಕೊಂಡ ಡೀಲ್ಗಳಿಂದಾಗಿ ಜರ್ನಲಿಸಂ ಅಂತ ಹೇಳಿದ್ರೆ ಯಾವುದಕ್ಕೂ ಸಿದ್ಧ ಆಗ್ಬೇಕು ಅವನು. ಯುದ್ಧ ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಫೋಟೋ ಹೊಟ್ಟು ಕಳಿಸ್ಬೇಕು ಅವನು. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ರಘುವರ್ಯ. ಈಗ ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಕಿರಿಕೀರ್ತಿ ಅವ್ರು ಏನಿದ್ದಾರೆ ಅವರು ಅರೆಸ್ಟ್ ಆಗಿದ್ದಾರೆ, ಬಂಧನದಲ್ಲಿದ್ದಾರೆ. ಏನು ಗುರು ನೀನು ಹೇಳ್ತಾರೆ ನಿಜಾನೇ ಹೇಳ್ತಾ ಇದ್ದೀನಿ. ಕಿರಿಕೀರ್ತಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಬಂಧನದಲ್ಲಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಅವ್ರು ಯಾವಾಗ ಅರೆಸ್ಟ್ ಆದರು, ಯಾಕೆ ಅರೆಸ್ಟ್ ಆದರು ಅಂತನ್ನೆಲ್ಲನೂ ಕೂಡ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ, ಈ ಒಂದಷ್ಟು ಮಾಹಿತಿ ನಿಮ್ಗೆ ನೀಟಾಗಿ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ನೀವು ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಲೇಬೇಕು. ನೋಡ್ತೀರಂತ ನಾನು ನಂಬಿದ್ದೀನಿ. ಯಾಕೆಂದರೆ ನೋಡಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಸೊ ಈಗ ಮೊದಲನೇದಾಗಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಯಾರು ಬಂದಿದ್ದೀರಾ, ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೌಜನ್ಯ ಅವ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಕಿರಿಕೀರ್ತಿ ಅವ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೊಸ ಮಾಹಿತಿಗಳಿರುತ್ತೆ. ಅದನ್ನೆಲ್ಲ ನೀವು ನೋಡಬೇಕು, ಇಮಿಡಿಯೇಟ್ಲಿ ನೋಡಬೇಕು ಅಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ತಡ ಮಾಡದೆ ನಾವೀಗ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ರೀಸೆಂಟಾಗಿ ನಮ್ಮ ಕಿರಿಕೀರ್ತಿ ಅವರು ಅವರ ಒಂದು ವಿಡಿಯೋದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ, ಮಹೇಶ್ ಶೆಟ್ಟಿ ಅವರು ಎಲ್ಲರಿಗೂ ಗೊತ್ತಲ್ವಾ, ಈಗ ಸೌಜನ್ಯ ಅವರ ವಿಷಯಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ತುಂಬ ಕೆಲವೇ ಜನರಲ್ಲಿ ಇವರು ಕೂಡ ಒಬ್ಬರು. ಅದರಲ್ಲಿ ಮೊದಲನೇವರು ಅಂದರೂ ಕೂಡ ತಪ್ಪಿಲ್ಲ. ಸೌಜನ್ಯ ಅವರ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವರ್ಷಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಮ್ಮ ಗಿರೀಶ್ ಮಠಣ್ಣ ಅವರು ಮತ್ತು ಮಹೇಶ್ ಶೆಟ್ಟಿ ಅವರು, ಇವರಿಬ್ಬರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಸೊ ಇವರಿಬ್ಬರಲ್ಲಿ ಮಹೇಶ್ ಶೆಟ್ಟಿ ಅವರಿದ್ದಾರೆ. ಸೊ ಮಹೇಶ್ ಶೆಟ್ಟಿ ಅವ್ರನ್ನ ಮಹೇಶ್ ಶೆಟ್ಟಿ ಅವರ ಬಂಧನ, ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಪೊಲೀಸ್ ಕಡೆಯಿಂದ ನೋಟಿಸ್ ಬಂದಿದೆ, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಆಗ್ತಾರೆ ಅಂತ ಒಂದಷ್ಟು ಮಾತುಗಳು ಎಲ್ಲೂ ಕೇಳಿಬಂದಿಲ್ಲ. ಕಿರಿಕೀರ್ತಿ ಅವರ ವಿಡಿಯೋದಲ್ಲೇ ಕೇಳಿಬಂದಿರೋದು. ಹೌದು, ಈ ಒಂದು ವಿಡಿಯೋನ ಸ್ವತಃ ಕಿರಿಕೀರ್ತಿ ಅವರು ಅವರ ಸ್ವಂತ ಧ್ವನಿಯಲ್ಲಿ ಹೇಳ್ಬಿಟ್ಟು ಅವರ ಒಂದು ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದರು. ಸೊ ಅದನ್ನು ನೋಡಿದ ಮೇಲೆ ಪ್ರತಿಯೊಬ್ಬರಿಗೂ ನಾನು ಕೂಡ ಸಡನ್ ಶಾಕ್ ಆದೆ. ಯಾಕೆ ಅಂತಂದರೆ, ಮಹೇಶ್ ಶೆಟ್ಟಿ ಅವರು ಅರೆಸ್ಟ್ ಆಗಿದ್ದಾರಾ, ಮಹೇಶ್ ಶೆಟ್ಟಿ ಅವ್ರನ್ನ ಅರೆಸ್ಟ್ ಮಾಡ್ತಾರಾ ಅಂತೇಳಿ ನನಗೂ ಕೂಡ ಶಾಕ್ ಆಯಿತು. ಅದಾದಮೇಲೆ ಚೆಕ್ ಮಾಡಿದಾಗ ನನಗೆ ಗೊತ್ತಾಯಿತು. ಆ ಒಂದು ಗೊಂದಲದಲ್ಲಿ ನಾನು ಹುಡುಕಾಟದಲ್ಲಿದ್ದಾಗ ನನಗೆ ಒಂದು ವಿಡಿಯೋ ಬೈಟ್ ಸಿಗುತ್ತೆ. ಆ ಒಂದು ವಿಡಿಯೋ ಬೈಟಲ್ಲಿ ಸ್ವತಃ ಮಹೇಶ್ ಶೆಟ್ಟಿ ಅವರೇ ನನಗೆ ಕ್ಲಾರಿಟಿ ಕೊಡ್ತಾರೆ. ಅದೇನಪ್ಪ ಕ್ಲಾರಿಟಿ ಅಂತ ನನ್ನ ಬಾಯಲ್ಲಿ ಹೇಳೋದು ಬೇಡ. ಮಹೇಶ್ ಶೆಟ್ಟಿ ಅವರು ಅರೆಸ್ಟ್ ಆಗಿದ್ದಾರಾ ಇಲ್ವಾ ಅಂತ ನೀವು ತಿಳ್ಕೋಬೇಕು ಅಂತಂದರೆ ಅದನ್ನು ಸ್ವತಃ ಮಹೇಶ್ ಶೆಟ್ಟಿ ಅವರ ಧ್ವನಿಯಲ್ಲೇ ಅವರ ಒಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬನ್ನಿ, ಅದನ್ನು ಕೇಳ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಅವನಿಗೆ ಅಪ್ಪಮ್ಮ ಇಲ್ವಾ ಅಂತ, ಅವನಿಗೆ ಅಪ್ಪಮ್ಮನೇ ಇಲ್ಲ ಅವನಿಗೆ ಪಾಪಿಗೆ. ಮತ್ತೆ ನಿನ್ನೆ ಬರೀತಾ ಇದ್ದಾನೆ, ಕೋರ್ಟಿಂದ ಆದೇಶ ಅದೇ ಮಹೇಶ್ ಶೆಟ್ಟಿ ಬಂದನ. ಮತ್ತೆ ಯಾರು? ನಾನು ಅವನ ಅಪ್ಪನ ಇಲ್ಲಿ ನಿಂತದ್ದು ಈಗ ಮಾತಾಡೋದು, ಅವನ ಅಪ್ಪನ ನಾನು ಮೂರ್ಖ. ಇಂಥ ಯೂಟ್ಯೂಬ್ ಎಲ್ಲ ನೋಡಿ ನಾವೆಲ್ಲ ಇದನ್ನು ಕೇಳಿ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ನೆನ್ಸೋದು. ನಮ್ಗೆ ಇದೆಲ್ಲ ಜುಜುಬಿ ನಾಯಿಗಳು, ಬೀದಿ ನಾಯಿಗಳು. ನಾವು ಇದಕ್ಕೆಲ್ಲ ಉತ್ತರ ಕೊಡೋದು ಸರಿ ಅಂತೇಳಿ ಸುಮ್ಮನೆ ಕೂತ ನಿನ್ನೆಯಿಂದ ಹೇಳ್ತಾ ಇದ್ರೆ ಮಹೇಶಣ್ಣ ಎಂತ ಮಹೇಶಣ್ಣ ಸುಳ್ಳು. ನೋಡಿದ್ರಲ್ಲ, ಈ ಒಂದು ವಿಡಿಯೋದಲ್ಲಿ ಮಹೇಶ್ ಶೆಟ್ಟಿ ಅವರು ಯಾವ ರೀತಿ ಕಿರಿಕೀರ್ತಿ ಅವರಿಗೆ ಆಪಿಟ್ಟಿದ್ದಾರೆ ಅಂತ ನೋಡಿದ್ರಲ್ವಾ. ಸೊ ಈಗ ಕಿರಿಕೀರ್ತಿ ಅವರು ಅರೆಸ್ಟ್ ಆಗಿದ್ದಾರೆ ಅಂತ ನಾನು ಹೇಳಿದ್ನಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಣ. ಕಿರಿಕೀರ್ತಿ ಅವರೇ, ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತಂದರೆ ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ಬಟ್ಟೆಗಳೇನಿದೆ ಅದನ್ನು ಒಕ್ಕೊಂಡು ಕೂತ್ಕೊಂಡ್ಬಿಡಿ. ಅದೂ ಇಲ್ಲ ಅಂತಂದರೆ ಒಂದಷ್ಟು ಸಮಾಜ ಸೇವೆಗಳನ್ನ ಮಾಡಿ. ಅದೂ ಇಲ್ಲ ಅಂತಂದರೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಭಿಕ್ಷುಕರು ಕೂತಿರ್ತಾರೆ, ಅವ್ರಿಗೆ ಕೈಲಾದಂಥ ಸಹಾಯ ಮಾಡಿ. ಸಮಾಜ ಸೇವೆ ಮಾಡಬೇಕು ಅಂತಿದ್ರೆ, ಆದರೆ ಸಮಾಜ ಸೇವೆ ಅಂತ ಹೇಳೋವಂಥ ಒಂದು ಹೆಸರಿನ ಆ ಒಂದು ನೆಪದಲ್ಲಿ ಈ ರೀತಿ ಕಿದೋಗಿರೋ ಕೆಲಸಗಳನ್ನ ಮಾಡಬೇಡಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀರಾ ನನಗೆ ಡ್ಯಾಶ್ ಮಗನೇ ಅಂತ ಬೈತೀರಾ ಅಂತಂದೇಳಿ. ಅಫ್ಕೋರ್ಸ್ ಆ ಒಂದು ಮಾತುಗಳನ್ನ ಬಳಸಿದಂಥ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ ಇದ್ದೀನಿ. ಹೌದು, ನಿಮಗೆ ಬೈದಂಥ ವ್ಯಕ್ತಿಗಳಲ್ಲಿ ನೀವು ಹೆಣ್ಣಿಗೆ ನ್ಯಾಯ ಸಿಗುವುದು ಬೇಡನೋ ನಿಮ್ಮ ಅಮ್ಮನ ಮಗನೇ ನೀನ್ ಯೋಗ್ಯತೆಗೆ ಬೆಂಕಿ ಬಿತ್ತು. ಹೆಣ್ಣಿಗೆ ನ್ಯಾಯ ಕೊಡ್ಸಕ್ಕೆ ಇನ್ನೊಂದು ಹೆಣ್ಣಿಗೆ ಬೈಯೋ ನೀನ್ ಯಾವ ಗಂಡಸೆ ಅಲ್ಲೇ ಚಿಲ್ಲರ್ ಸುಳ್ಯ ಮಗನ. ಯಾವಾಗ ಸಮೀರ್ ಎಂಡಿ ಅವ್ರು ವಿಡಿಯೋ ಮಾಡಿದ್ರಲ್ಲ, ಅವಾಗ ನೀನ್ ಹಿಂದೂ ಮುಸ್ಲಿಂ ಅಂತೇಳಿ ಚಾಲೂ ಮಾಡಿದಿ. ಅದನ್ನ ನೀನ ಚಾಲೂ ಮಾಡಿದಿಲ್ಲ ಅನ್ಲಕೋ ಈ ಮಟ್ಟಕ್ಕ ಅದು ಹೇಳ್ತಿದ್ದಿಲ್ಲ ಯಾರು ಮಂದಿ. ಮತ್ ಇನ್ನೊಂದ
ಅವ ಯಾರೋ ಸೌಜನ್ಯ ಕೇಸ್ ತಗೊಂಡ್ ಮನ್ಯಾಗಿನ ಹೆಣ್ಮಕ್ಳಿಗೆ ಬೈದ ಅಂತಂದ ಅನ್ನ ಅಂತೆಲ್ಲ, ಇದು ಬೈಸ್ಕೊಳೋಕಿನ ಮುಂಚೆ ನೀನ್ ಅದನ್ನ ವಿಚಾರ ಮಾಡಿ ವಿಡಿಯೋ ಮಾಡ್ಬೇಕಾಯ್ತ. ಮೊದ್ಲ ನಿಂದ ಹರಿದು ಊರ್ಬಾಗಲ್ಲ ಆಗೈತಿ, ಮತ್ ಮಂದಿಗಂತೇನ ಗಾಂಡು. ನಿಮ್ ಮನಿ ಹೆಣ್ಮಕ್ಳ ಅಷ್ಟೇ ಹೆಣ್ಮಕ್ಳನ, ಇನ್ನೊಬ್ಬರ ಮನಿ ಹೆಣ್ಮಕ್ಳ ಗೊಂಬೆನ ಅಂತ. ನಿಮಗೆ ಬೈದಂಥ ವ್ಯಕ್ತಿಗಳ ಬಗ್ಗೆ ನೀವು ಒಂದು ವಿಡಿಯೋನ ಮಾಡಿ ಬೈದ್ರಿ. ಆ ಒಂದು ಲೀಸ್ಟಲ್ಲಿ ನಾನು ಕೂಡ ಇದ್ದೀನಿ, ನಾನು ಕೂಡ ನಿಮಗೆ ಬೈದಿದ್ದೀನಿ. ಆದರೆ ಯಾಕೆ ಬೈದಿದ್ದೀನಿ? ಸಮೀರ್ ಅವ್ರಿಗೆ ಡ್ಯಾಶ್ ಮಗನೆ ಅಂತ ನೀವು ತಮ್ನೇಲ್ ಹಾಕಿ ವಿಡಿಯೋ ಮಾಡಿದ್ರಿ. ಸೊ ಅದಕ್ಕೋಸ್ಕರ ನಾನು ಕೂಡ ಅದೇ ಥರದ ತಮ್ನೇಲ್ನ ನಿಮಗೆ ಯೂಸ್ ಮಾಡಿ ವಿಡಿಯೋ ಮಾಡಿದೆ ಆಗ ಅಲ್ಲಿ ನೀವು ಮಾಡಿದ ತಪ್ಪು, ಅದಕ್ಕೋಸ್ಕರ ಇಲ್ಲಿ ನಾನು ಅಲ್ಲಿ ನೀವು ಮಾಡಿದ ತಪ್ಪಿಲ್ಲ ಅಂತಂದರೆ ಇಲ್ಲಿ ನಾನು ಮಾಡಿದ ತಪ್ಪಲ್ಲ, ಅಲ್ಲಿ ನೀವು ಮಾಡಿದ ತಪ್ಪು ಅನ್ನೋದಾದರೆ ನಾನು ಮಾಡಿದ ಕೂಡ ತಪ್ಪು ಅಂತ ನಾನು ಒಪ್ಕೋತೀನಿ. ಸರಿನಾ? ನಿಮ್ಗೆ ಇನ್ನೂ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಬೇಕಂದ್ರೆ, ಅವತ್ತಿನ ದಿನ ಸಮೀರ್ ಅವ್ರ ಬಗ್ಗೆ ನೀವು ಅಲ್ಲಿ ಆ ತಮ್ನೈಲ್ ಯೂಸ್ ಮಾಡಿದ್ದು ತಪ್ಪು ಅಂತ ಹೇಳೋದಾದರೆ, ಅದು ಈಗ ನಾನು ಮಾಡಿದ ಕೂಡ ತಪ್ಪು ಅಂತ ನಾನು ಒಪ್ಕೋತೀನಿ. ಅದು ನೀವು ಮಾಡಿದ ತಪ್ಪಲ್ಲ ಅವತ್ತಿನ ದಿನ ಅಂತ ಅನ್ನೋದಾದರೆ ನಾನು ಮಾಡಿದ ಕೂಡ ತಪ್ಪಲ್ಲ. ಅಷ್ಟೇ. ಕ್ಲಿಯರ್ ಕಟ್ಟ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಈಗ ಕಿರಿಕೀರ್ತಿ ಅವ್ರು ಅರೆಸ್ಟ್ ಆಗಿದ್ದಾರೆ ಇಲ್ವಾ ಅಂತ ಇವಾಗ ಹೇಳ್ತೀನಿ. ಅರೆಸ್ಟೇ ಆಗದೆ ಇರೋ ಮಹೇಶ್ ಶೆಟ್ಟಿ ಅವರ ಬಂಧನ ಅಂತ ಇವ್ರು ಹೇಳ್ಬೇಕಾದ್ರೆ, ನಾನು ಯಾಕೆ ಅರೆಸ್ಟ್ ಆಗದೆ ಇರ್ತಕ್ಕಂಥ ಮುಂದೊಂದು ದಿನ ಅರೆಸ್ಟ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ಯಾಕಂದರೆ ಈ ಥರ ಬಕೆಟ್ ಹಿಡಿಯೋಂಥ ಜನರು ಯಾವತ್ತೂ ಕೂಡ ಅರೆಸ್ಟ್ ಆಗಲ್ಲ, ಅವರು ಅದರಲ್ಲೇ ಬದುಕ್ಬಿಡ್ತಾರೆ. ಸೊ ಹಾಗಾಗಿ ಇಂಥ ವ್ಯಕ್ತಿಗಳು ಅರೆಸ್ಟ್ ಆಗಲ್ಲ. ಸೊ ಆದರೂ ಕೂಡ ಅರೆಸ್ಟ್ ಆಗದೆ ಇರ್ತಕ್ಕಂಥ ಮಹೇಶ್ ಶೆಟ್ಟಿ ಅವರು ಅರೆಸ್ಟ್ ಆಗಿದ್ದಾರೆ. ಮಹೇಶ್ ಶೆಟ್ಟಿ ಅವರ ಬಂಧನ, ಇನ್ನೊಂದು ಇವ್ರ ಮೇಲೆ ಪೊಲೀಸ್ ಕೇಸ್ ಆಗಿದೆ, ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಈ ವ್ಯಕ್ತಿ ಮಾತಾಡಿ ವಿಡಿಯೋ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಹೇಶ್ ಶೆಟ್ಟಿ ಅವರು ಯಾವ ರೀತಿ ಟಾಂಗ್ ಕೊಟ್ಟಿದ್ದಾರೆ ಅಂತ ಕೂಡ ನೀವು ನೋಡಿದ್ದೀರಾ. ಸೊ ಈ ವ್ಯಕ್ತಿ ಈ ರೀತಿ ಮಾತಾಡಬೇಕಾದ್ರೆ ನಾನು ಕೂಡ ಈ ರೀತಿ ಮಾತಾಡೋದು ತಪ್ಪಿಲ್ಲ ಅಂತ ಅನ್ಕೊತೀನಿ. ಕಿರಿಕೀರ್ತಿ ಅವರೇ. ಸೊ ಈಗ ಫೈನಲಿ ಹೇಳೋದಾದರೆ ಕಿರಿಕೀರ್ತಿ ಅವ್ರು ಅರೆಸ್ಟ್ ಆಗಿದಾರಾ ಇಲ್ವಾ? ಅವ್ರು ಅರೆಸ್ಟ್ ಆಗಲಿ ಬಿಡಲಿ, ನಮ್ಗೇನು ಗುರು. ಅವರು ಯಾವತ್ತೋ ಸೌಜನ್ಯ ವಿರುದ್ಧ ಅಪೋಸಿಟ್ಟು ಅವರು ಆರೋಪಿಗಳಿಗೆ ಸಪೋರ್ಟ್ ಮಾಡಿ ವಿಡಿಯೋ ಮಾಡಿದ್ರು, ಆವತ್ತೇ ಜನರ ಮನಸ್ಸಲ್ಲಿ, ಕರ್ನಾಟಕದ ಜನರ ಮನಸ್ಸಲ್ಲಿ ಸತ್ತು ಹೋಗಿದ್ದಾರೆ. ಅವ್ರು ಅವತ್ತೇ ಅರೆಸ್ಟ್ ಆಗಿ ಹೋಗಿದ್ದಾರೆ. ಸೊ ಹಾಗಾಗಿ ಅವರು ಅರೆಸ್ಟ್ ಆದ್ರೆಷ್ಟು ಬಿಟ್ಟರೆಷ್ಟು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದರೆ ತುಂಬ ಖುಷಿ ವಿಚಾರ ಏನಪ್ಪ ಅಂತಂದರೆ, ಮಹೇಶ್ ಶೆಟ್ಟಿ ಅವರು ನೆಕ್ಸ್ಟ್ ಲೆವೆಲಲ್ಲಿ ಕಿರಿಕೀರ್ತಿ ಅವರಿಗೆ ಆಫ್ ಇಟ್ಟಿರೋದು ನನಗಂತೂ ತುಂಬ ಖುಷಿ ಆಯಿತು. ಅದು ನಿಮಗೂ ಖುಷಿ ಕೊಟ್ಟಿದ್ರೆ, ಕಿರಿಕೀರ್ತಿ ಅವರ ಫ್ಯಾನ್ಸ್ ಏನಿದ್ದೀರಾ, ನನಗೆ ಗೊತ್ತು ಅವ್ರ ಫ್ಯಾನ್ಸ್ ಅಂದರೆ ಯಾರು ಅಂತಂದೇಳಿ, ಅವ್ರಿಗೆ ಗುಮ್ತಾ ಇರೋರು ಎಲ್ಲರೂ ಕೂಡ ಅವ್ರ ಫ್ಯಾನ್ಸೇ ಈಗ ಸದ್ಯಕ್ಕೆ. ಸೊ ಅವ್ರ ಫ್ಯಾನ್ಸ್ ಏನಿದ್ದೀರಾ ಅದ್ರ ಬಗ್ಗೆ ಮಹೇಶ್ ಶೆಟ್ಟಿ ಅವರು ಕಿರಿಕೀರ್ತಿ ಅವರಿಗೆ ಗುಮ್ಮದಂಥ ವಿಷಯದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.